ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಏನು ಗುರು ಅದು ಗುಡ್ ನ್ಯೂಸ್ ಅಂದ್ರೆ, KCET ನ ಒಂದು ಪ್ರಾವಿಷನಲ್ ರಿಸಲ್ಟ್, ಸೆಕೆಂಡ್ ರೌಂಡ್ ನ ಒಂದು ಪ್ರಾವಿಷನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. KA ವೆಬ್ಸೈಟ್ ನಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬಹುದು. ಪ್ರಾವಿಷನಲ್ ರಿಸಲ್ಟ್ ಅಂದ್ರೆ ಟೆಂಟೇಟಿವ್ ರಿಸಲ್ಟ್, ತಾತ್ಕಾಲಿಕ ರಿಸಲ್ಟ್ ಅಂತ ಹೇಳಿ. ಸೊ ಈ ಒಂದು ರಿಸಲ್ಟ್ ಅನ್ನೇ ತಾತ್ಕಾಲಿಕ ಆಗುತ್ತಾ? ಸೊ ಇವಾಗ ಫೈನಲ್ ರಿಸಲ್ಟ್ ನಾಳೆ ಬರಬಹುದು ಅಥವಾ ನಾಳೆದು ಬರ್ಬೋದು, ಹೇಳಕ್ಕಾಗಲ್ಲ ಯಾವಾಗ ಬರುತ್ತೆ ಅಂತ, ಅಥವಾ ಇವತ್ತೇ ಬರ್ಬೋದು. ಸೊ ಫೈನಲ್ ರಿಸಲ್ಟ್ ಬಂದಾದ್ಮೇಲೆ ಅದು ನಿಮ್ಮ ಒಂದು ಸೆಕೆಂಡ್ ರೌಂಡ್ನ ಫೈನಲ್ ರಿಸಲ್ಟ್ ಅಂತಾನೆ ಹೇಳ್ಬಿಟ್ಟು ಅರ್ಥ. ಏನಕ್ಕೆ ಅಂದ್ರೆ, ಇವಾಗ ಪ್ರಾವಿಷನಲ್ ರಿಸಲ್ಟು ಅದೊಂದು ತಾತ್ಕಾಲಿಕ ರಿಸಲ್ಟು, ಅದೇ ಫೈನಲ್ಲೂ ಕೂಡ ಆಗ್ಬಹುದು. ಏನಕ್ಕೆ ಅಂದ್ರೆ, ಇವಾಗ ಅಲಾಟ್ಮೆಂಟ್ ಆಗಿರುವಂಥ ಒಂದು ಕಾಲೇಜಸ್ ಬಂದ್ಬಿಟ್ಟು ಚೇಂಜಸ್ ಕೂಡ ಆಗ್ಬಹುದು, ಅದೇ ಕಾಲೇಜೇ ಇರಬಹುದು. ಸೊ ಅವೆಲ್ಲನೂ ಕೂಡ ಫೈನಲ್ ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ. ನನ್ನ ಪ್ರಕಾರ 99% ಸೇಮ್ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಇವಾಗ ಏನ್ ನಿಮ್ಮ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ನೋಡಿ ಸೆಕೆಂಡ್ ರೌಂಡ್ ಅಲ್ಲಿ, ಅದೇ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನನಗೆ ಬೇರೆ ಕಾಲೇಜ್ ಬಂದ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು. ಸೊ 99% ಅದೇ ಇರುತ್ತೆ. ಕೆಲವೊಂದು ಟೈಮು ಕಟ್ ಆಫ್ ಏನಾರ ವೇರಿಯೇಷನ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಚೇಂಜ್ ಮಾಡ್ತಾರೆ. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಚೇಂಜಸ್ ಇಲ್ಲ ಅಂತಾನೆ ಹೇಳ್ಬೋದು. ಇವಾಗ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ. ಸೊ ತುಂಬಾ ಜನ ಕೇಳ್ತಿದ್ರು, ಅದಕ್ಕೋಸ್ಕರ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಸ್ವಲ್ಪ 19ನೇ ತಾರೀಕು ಅಂತ ಹೇಳಿದ್ರು, ಮುಂಚೆನೇ ರಿಲೀಸ್ ಮಾಡಿದರೆ ಫೈನಲ್ 19ಕ್ಕೆ ಬರ್ಬೋದು. ಸೊ ನೋಡೋಣಂತೆ, ಯಾವಾಗ ಬಿಡ್ತಾರೋ ಹೇಳೋಕ್ಕಾಗಲ್ಲ. KA ಅವರು ರಿಸಲ್ಟ್ ಅವ್ರದ್ದೆಲ್ಲ ಕಂಪ್ಲೀಟ್ ಆಗಿ ಎಲ್ಲನೂ ಕೂಡ ಪ್ರೊಸೀಜರ್ ಮುಗ್ದಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಇದಾದ್ಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಚಾಯ್ಸ್ ಎಂಟ್ರಿ ಆದ್ಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಬಿಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಬರಬೇಕು. ಸೊ ಅದಾದ್ಮೇಲೆ ಥರ್ಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಪ್ರಕಾರ ಇವಾಗ ರಿಸಲ್ಟ್ ಆದ್ಮೇಲೆ ಮತ್ತೆ ಇನ್ನೊಂದ್ಸತಿ ನಿಮಗೆ ಏನೋ ಆಪ್ಷನ್ ಎಂಟ್ರಿಗೆ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದ್ರೆ, ಇನ್ನೊಂದ್ಸತಿ ಕಾಲೇಜಸ್ನ ಆ್ಯಡ್ ಮಾಡಕ್ಕೆ ಕೊಡಲ್ಲ, ಬಿಟ್ರೆ ರಿಮೂವ್ ಮತ್ತೆ ರೀ ಆರ್ಡರ್ ಮಾಡೋಕ್ಕೆ 100% ಕೊಡ್ತಾರೆ. ಓಕೆನಾ, ನೋಡೋಣ ಅಂತ ಕಾದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಒಂದೇ ಮಾತ್ರ.